ಹಾಸನಲ್ಲಿ ನಿನ್ನೆ ಒಂದು ಮೇಜರ್ ಆಕ್ಸಿಡೆಂಟ್ ಆಗಿದೆ. ಇದರ ಆಕ್ಸಿಡೆಂಟ್ಸ್ ಪ್ರಿವೆಂಟ್ ಮಾಡಲಿಕ್ಕೆ ಸ್ಟೇಟ್ ಗೌರ್ಮೆಂಟ್ ಏನು ಮೆಜರ್ಸ್ ತಗೊಳುತ್ತೆ ಮತ್ತೆ ಪರಿಹಾರ? ಅಲ್ಲಪ್ಪ, ಆಕ್ಸಿಡೆಂಟ್ಗಳು ರಸ್ತೆಯಲ್ಲಿ ನಾವು ರೋಡ್ ಸೇಫ್ಟಿ ಆಕ್ಟ್ ಕಾನೂನುಗಳನ್ನು ಮಾಡಿದ್ದೀವಿ. ಡ್ರೈವರ್ಗಳು ಅವರ ತಪ್ಪುಗಳಿಂದ ಆಕ್ಸಿಡೆಂಟ್ಗಳಾದರೆ ಸರ್ಕಾರ ಹೆಂಗೆ ಹೊಣೆಗಾರಿಕೆ ಮಾಡ್ತದೆ? ಎಲ್ಲಿ ಪ್ರಿವೆಂಟಿವ್ ಮೆಜರ್ಸ್ ಎಲ್ಲ ಮಾಡ್ತಾಕತ್ತೀವಿ. ನಿನ್ನೆ ಲಾರಿ ಕ್ಯಾಂಟರ್ ಆಕ್ಸಿಡೆಂಟ್ ಆಗಿ ಒಳಗಡೆ ನುಗ್ಗಿರೋದು. ಪಾಪ ನಾನು ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಅವರಿಗೆ ಸತ್ತವರಿಗೆ ಗೌರವ ಸೂಚಿಸ್ತಕ್ಕಂಥ ಕೆಲಸ ಮಾಡ್ತೀನಿ. ಅವರು ಕುಟುಂಬದವರಿದ್ದವರಿಗೆ ಅವರು ಸಾವಿನ ದುಃಖ ಬರೆಸ್ತಕ್ಕಂಥ ಕೆಲಸ. ನಾನು ಎಲ್ಲ ಕೃಷ್ಣ ಬೈರೇಗೌಡನಿಗೆ ಬೆಳಗ್ಗೆ ಹೋಗಿ ಅವನ್ನೆಲ್ಲ ಭೇಟಿ ಮಾಡಿ ಪರಿಹಾರ ಘೋಷಣೆ ಮಾಡುವಂತ ಹೇಳಿದ್ದೇನೆ. ಕೃಷ್ಣ ಬೈರೇಗೌಡ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಅವ್ರಿಗೆ ಹೋಗಿ ಕೇಳಿದ್ದೆ. ಅವ್ರು ಹೋಗಿ ಮಾಡಿದ್ದಾರೆ. ಅವರೆಷ್ಟು ಕೊಟ್ಟಿದ್ರು? ಸೆಂಟ್ರಲ್ ಗೌರ್ಮೆಂಟ್ 2 lakhs ಸರಿಯಪ್ಪ, ಇವ್ರ ಕಾಲದ ಅಧಿಕಾರದಲ್ಲಿ ಇದ್ರಲ್ಲ, ಹಾಗೆ ಮಾಡಿದ್ರು. ಕೇಳ್ದೇನಪ್ಪ ಅದನ್ನ? ಮತ್ತೆ ಮಾಡಿಲ್ವಲ್ಲ. ಇಚ್ಛೆ ಕೊಟ್ಟಿದ್ರೆ ಪರವಾಗಿಲ್ಲ ಅಂತ ಅನ್ಬೋದಾಗಿತ್ತು. ಪರಿಹಾರ ಕೊಡೋದು ಅವ್ರನ್ನ ಸತ್ತದವ್ರಿಗೆ ನಾವು ವಾಪಸ್ ತರ್ತೀವಿ ಅಥವಾ ಅದಕ್ಕೆ ಪರಿಹಾರ ಅಂತ ಅಲ್ಲ. ಇದು ಸರ್ಕಾರ ಮೊದಲಿನಿಂದಲೂ ಕೂಡ ಕೊಡ್ತಾ ಬಂದಿದೆ. ಅವರ ಕುಟುಂಬ ವರ್ಗದವರಿಗೆ ಅವರಿಗೆ ಸಾಂತ್ವನ ಹೇಳಲಿಕ್ಕೋಸ್ಕರವಾಗಿ ಈ ಥರದ್ದು ಮಾಡ್ತೀವಿ. ಹಾಗಂತೇಳಿ ಸಾವಿಗೆ ಸಮಾನ ಅಂತಲ್ಲ ಪರಿಹಾರ. ಬಿಜೆಪಿ ಅಂತಲ್ಲ ಸರ್, ಎಲ್ಲರೂ ಕೂಲಿ ಕಾರ್ಮಿಕರು ಮತ್ತೆ ಮನೆಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿದ್ರು, ಹಾಗಾಗಿ ಸರ್ಕಾರ ಏನಾದ್ರನ್ನ ಪರಿಗಣಿಸ್ತಾ ಅಂತ. ಬಿಜೆಪಿ ಬೇಡ ಸರ್, ಬಿಜೆಪಿ ವಿಚಾರ ಕೂಲಿ ಕಾರ್ಮಿಕರಿದ್ರು ವಿದ್ಯಾರ್ಥಿಗಳಿದ್ರು ಅಂತ ಜಾಸ್ತಿ ಮಾಡ್ತಾರೆ. ಈಗ ಸರ್ಕಾರ ಆಕ್ಸಿಡೆಂಟ್ ಆದವರಿಗೆ 5 ಲಕ್ಷಗಳನ್ನ ಕೊಡ್ತೀವಿ, ಗೊತ್ತಾಯ್ತಾ? ಸತ್ತದವರಿಗೆ, ಆಕಸ್ಮಿಕವಾಗಿ ಸತ್ತದವರಿಗೆ 2 ಲಕ್ಷ ಕೊಡ್ತೀವಿ. ಇವ್ರಿಗೂ ಕೂಡ 5 ಲಕ್ಷ ರೂಪಾಯಿ ಅನೌನ್ಸ್ ಮಾಡಿ ಸ್ಪೆಷಲ್ ಕೇಸ್ ಅಂತ ಕನ್ಸಿಡರ್ ಮಾಡಬಹುದಾ ಸರ್? ಯಾಕಂದ್ರೆ ಕೂಲಿ ಕಾರ್ಮಿಕರು ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಇದ್ದಾರೆ ಅಂತ ಸರ್, ಮತ್ತೆ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಜಾಸ್ತಿ ಇದ್ದಾರೆ ಅಂತ. ಎಲ್ಲ ಆರ್ಥಿಕವಾಗಿ ಹಿಂದುಳಿದವ್ರೆ ಅಂತಲೇ ಕೊಡೋದು ಪರಿಹಾರ. ಸ್ಪೆಷಲ್ ಕನ್ಸಿಡರೇಷನ್ ಆಗುತ್ತಾ ಅಂತ ಸರ್ಕಾರ? ಈಗ ಒಬ್ರು ಕೊಡಕ್ ಬರಲ್ಲ. ಇದು ಇಟ್ಸ್ ನಾಟ್ ಎ ಕ್ವಶನ್ ಆಫ್ ಒಬ್ಬರಿಗೆ ಕೊಡೋದು ಇನ್ನೊಬ್ಬರಿಗೆ ಕೊಡದೇ ಇರಬೇಕಂಗ. ಎಲ್ರಿಗೂ ಈಕ್ವಲ್ ಆಗಿ ಕೊಡಬೇಕು. ಅಂದ್ರೆ ಯಾವಾಗ ಅಲ್ಲಿ ಗಲಾಟೆ ಆಯ್ತಿದ್ದಾಗ ಹೋಗ್ಲಿಲ್ಲ ಇವರು. ಈಗೆಲ್ಲ ಗಲಾಟೆ ಎಲ್ಲ ಕಡಿಮೆ ಆದ್ಮೇಲೆ ಹೋಗಿದ್ದಾರೆ. ಯಾಕೆ ಹೋಗ್ಲಿಲ್ಲ ಅವರು? ಇಷ್ಟು ವರ್ಷ 7 ವರ್ಷದಿಂದ ಆಯ್ತಲ್ಲ. 7 ವರ್ಷದಿಂದ ಯಾಕೆ ಹೋಗ್ಲಿಲ್ಲ? ಸರ್, ಈಗ ಧರ್ಮಸ್ಥಳದ SIT ತನಿಖೆ ವಿಚಾರದಲ್ಲಿ ವಿಳಂಬ ಆಗ್ತಾ ಇದೆ, ಹಾಗಾಗಿ ವಿಳಂಬ ಆಗ್ತಾ ಇಲ್ಲ. ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸರ್ಕಾರ ಇನ್ವೆಸ್ಟಿಗೇಷನ್ ಇಂಟರ್ಫಿಯರ್ ಆಗಲ್ಲ. ಬಟ್ ಹಾಗಂತೇಳಿ ಅನಗತ್ಯವಾಗಿ ವಿಳಂಬ ಮಾಡಾಗಿಲ್ಲ. ವಿಳಂಬ ಆಗ್ತದೆ, ನನಗೆ ಗೊತ್ತಿರೋ ಮಟ್ಟಿಗೆ ವಿಳಂಬ ಆಗ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.